ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ನಮ್ಮ ಪಾಪುಗೆ ಹೋಮ್ ಮೇಡ್ ಸೆರ್ಲ್ಯಾಕ್ ಮಾಡ್ತಿದ್ದೀನಿ. ಈ ಸೆರ್ಲ್ಯಾಕ್ ತುಂಬಾ ಹೆಲ್ದಿ ಮತ್ತು ಹೈಜೀನ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಸೇಫ್ ಆಗಿರುತ್ತೆ. ತುಂಬ ಜನ ತಾಯಂದರು ನಿಮ್ಮ ಮಗುಗೆ ಮನೆಯಲ್ಲೇ ತಯಾರಿಸಿರೋಂಥ ಪವರ್ ಪ್ಯಾಕ್ಡ್ ಸೆರ್ಲ್ಯಾಕ್ನ ಹುಡುಕ್ತಾ ಇರ್ತೀರ. ನಿಮ್ಮ ಮಗು ಆಹಾರದಲ್ಲಿ ಬಾದಾಮಿ, ವಾಲ್ನಟ್ಟು, ಗೋಡಂಬಿ, ಫಾಕ್ಸ್ನೆಟ್ ಮತ್ತು ಓಟ್ಸನ್ನು ಸೇರಿಸ್ಕೊಂಡು ಅದ್ಭುತವಾಗಿರೋವಂಥ ಹೋಮ್ ಮೇಡ್ ಸೆರ್ಲ್ಯಾಕ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಓಟ್ಸು. 1 ಕೈ ಹಿಡಿಯಷ್ಟು ಕ್ಯಾಶ್ಯೂ ನಟ್ಸ್ ಅಂದರೆ ಗೋಡಂಬಿ ತೊಗೊಂಡಿದ್ದೀನಿ. 9 ಬಾದಾಮಿ ಬೀಜ ತೊಗೊಂಡಿದ್ದೀನಿ. ಮತ್ತು ವಾಲ್ನಟ್ಸು ಫುಲ್ ಆಗಿದ್ದರೆ 3 ಸಾಕು. ಸೊ ಆಫ್ ಆಗಿದ್ದರೆ 7 ತೊಗೊಂಡ್ರೆ ಆಯಿತು. 1/4 ಕಪ್ಪಷ್ಟು ಮಖಾನ ಸೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಫಾಕ್ಸ್ ನಟ್ಸ್ ಅಂತಲೂ ಕರೀತಾರೆ. ಅಂದರೆ ತಾವರೆ ಬೀಜ ಇರುತ್ತಲ್ವ ಅದರದ್ದು ಇದು ಫೂಲ್ ಮಖಾನ ಅಂತ. ಸೊ ಈ ಎಲ್ಲ ಪದಾರ್ಥಗಳನ್ನ ಒಂದಾಗೆ ಹುರ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಯಾವುದೇ ರೀತಿಯಾದ ಎಣ್ಣೆನ ಬಳಸೋ ಹಾಗಿಲ್ಲ ಅಥವಾ ತುಪ್ಪನೂ ಬಳಸೋ ಹಾಗಿಲ್ಲ. ಮೊದಲಿಗೆ ನಾನು ಪ್ಯಾನ್ ಬಿಸಿ ಮಾಡಿಕೊಂಡು ಗೋಡಂಬಿ, ವಾಲ್ನಟ್ಸು ಮತ್ತು ಬಾದಾಮಿನ ಹುರ್ಕೊಂಡಿದ್ದೀನಿ. ಇದನ್ನೆಲ್ಲ ಹುರ್ಕೊಂಡು ಒಂದೇ ಪ್ಲೇಟಲ್ಲಿ ಹಾಕಿಟ್ಕೊಳ್ಬೇಕು. ಸೊ ಈಗ ಮಖಾನ ಸೀಡ್ಸ್ ತೊಗೊಂಡಿದ್ದೀನಲ್ಲ, ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಹುರಿದ ಮೇಲೆ ಬೆರಳಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಪುಡಿ ಪುಡಿ ಆಗಬೇಕು. ಅಷ್ಟುವರೆಗೂ ಹುರ್ಕೊಂಡು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಿದ್ದೀನಿ. ನಂತರ ನಾವು ಓಟ್ಸ್ 1 ಕಪ್ ತೊಗೊಂಡಿದ್ವಲ್ಲ, ಅದನ್ನು ಅಷ್ಟೇ ತೊಗೊಂಡು 2 ನಿಮಿಷ ಅಷ್ಟು ಹುರ್ಕೊಳ್ಬೇಕು. ಸೊ 2 ನಿಮಿಷ ಈ ರೀತಿ ಹುರ್ಕೊಂಡ್ಮೇಲೆ ಎಲ್ಲ ಹುರ್ಕೊಂಡಿರೋ ಐಟಮ್ನೂ ಒಂದೇ ತಟ್ಟೆಯಲ್ಲಿ ಹಾಕಿಟ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಬಿಸಿ ಇರೋವಾಗಲೇ ನಾವು ಮಿಕ್ಸಿ ಮಾಡಿಕೊಂಡ್ರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವ, ಸೊ ಅಂಟಾಗಿಬಿಡುತ್ತೆ ಪುಡಿ. ಅದಕ್ಕೋಸ್ಕರ ಅದು ಚೆನ್ನಾಗಿ ಆರಿದ ಮೇಲೆ ಬಿಡಿ ಬಿಡಿಯಾಗಿ ಈ ರೀತಿ ಹಾಕಬೇಕು. ಸೊ ಇದು ಉದ್ರುದ್ರಾಗ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಇದು ಫೈನ್ ಪೌಡರ್ ಆಗಿ ಬರಬೇಕು. ಅಷ್ಟುವರೆಗೂ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಸೊ ಗ್ರೈಂಡ್ ಮಾಡಿರೋವಂಥ ಪುಡಿನ ನಾವು ಇನ್ನೂ ಒಂದು ಸತಿ ಬೇಕಾದರೆ ಈ ರೀತಿ ಜರಡೆ ಮಾಡ್ಕೊಳ್ಬೇಕು. ಸೊ ಅದು ಫೈನ್ ಪೌಡರ್ ನಮಗೆ ಬರುತ್ತೆ. ಇಲ್ಲ ಬೇಡ ಅಂತ ಹೇಳಿದ್ರೆ ಹಾಗೇನೇ ಯೂಸ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಫೈನ್ ಪೌಡರ್ ಇದ್ದರೆ ಗಂಟುಗಳು ಬರ್ದಿರೋ ಹಾಗೆ ನಾವು ಸೆರ್ಲ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಸರಿ ಮಾಡೋದಕ್ಕೆ ನಾವು ಬಿಸಿನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಸಿದ್ರೆ ಸರಿ ರೆಡಿ ಆಗಿಬಿಡುತ್ತೆ. ತುಂಬಾ ಹೆಲ್ತಿಯಾಗಿರುವಂಥ ಪೌಷ್ಟಿಕಾಂಶವುಳ್ಳ ಹೋಮ್ ಮೇಡ್ ಸೆರ್ಲ್ಯಾಕ್ ಯಾವ ರೀತಿ ಈಸಿಯಾಗಿ ಬರೀ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋದು ಅಂತ ನೋಡಿದ್ರಲ್ವ ಫ್ರೆಂಡ್ಸ್. ಇದು ತುಂಬಾ ಹೆಲ್ದಿ. ಇದರಲ್ಲಿ ಬಾದಾಮಿ ಇರೋದ್ರಿಂದ ವೈಟಮಿನ್ ಇ, ಕ್ಯಾಲ್ಶಿಯಮ್ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ವಾಲ್ನಟ್ಸ್ ಅಂತೂ ಬ್ರೈನ್ ಫುಡ್ ಅಂತಲೇ ಹೇಳ್ಬೋದು. ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸಿಂದ ಪ್ಯಾಕ್ ಆಗಿರುತ್ತೆ. ಓಟ್ಸ್ ಅಂತೂ ತುಂಬಾ ಒಳ್ಳೆಯದು. ಫೈಬರು ಮತ್ತು ಐರನ್ನು, ವೈಟಮಿನ್ ಬಿ ಇರೋದ್ರಿಂದ ಮಕ್ಕಳಿಗೆ ಡೈಜೆಸ್ಟಿವ್ ಸಿಸ್ಟಮ್ಗೂ ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ಸೂಪರ್ ಫುಡ್ಗಳನ್ನ ಬಳಸ್ಕೊಂಡು ನಮ್ಮ ಮನೆಯಲ್ಲೇ ತಯಾರಿಸಿರೋಂಥ ಸೆರ್ಲ್ಯಾಕ್ನ ಮಗುಗೆ ಕೊಡೋದ್ರಿಂದ ನಾವು ಮಕ್ಕಳಿಗೆ ಪರ್ಫೆಕ್ಟ್ ಮಿಕ್ಸ್ ಆಫ್ ನ್ಯೂಟ್ರಿಷನ್, ಟೇಸ್ಟ್ ಮತ್ತು ಲವ್ ಕೊಟ್ಟಂಗೆ ಆಗುತ್ತೆ. ನಮ್ಮ ಸಾತ್ವಿಕ್ ಪುಟ ಅಂತೂ ತುಂಬಾ ಖುಷಿಯಿಂದ ತಿಂದ. ಅವನಿಗೆ ತುಂಬ ಇಷ್ಟ ಆಯಿತು ಇದು. ಯಾವಾಗಲೂ ಅಷ್ಟೇ 6 ತಿಂಗಳು ಒಳಗಿನ ಮಕ್ಕಳಿಗೆ ಹೊಸ ಪದಾರ್ಥಗಳನ್ನ ಪರ್ಚೇಸೋದಕ್ಕೆ ಮೊದಲು ಒಂದ್ಸತಿ ಚೆಕ್ ಮಾಡಿ, ಬೇಕು ಅಂದರೆ ನಿಮ್ಮ ಡಾಕ್ಟರ್ನ ಒಂದ್ಸತಿ ಕನ್ಸಲ್ಟ್ ಮಾಡಿ ಆಮೇಲೆ ಕೊಡೋದು ಒಳ್ಳೆಯದು. ನಿಮಗೆ ಈ ರೆಸಿಪಿ ಹೆಲ್ಪ್ಫುಲ್ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿರುವಂಥ ಬೇಬಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.